ಇವ್ರುಗಳಿಂದ ದಿನ ಏನಾದ್ರೂ ಅನಿಷ್ಟ ಅಪಶಕುನ ನಡೀತಾನೆ ಇರತ್ತೆ ಈ ಮನೇಲಿ. ಆದ್ರೂ ಇಲ್ಲಿ ನಾವೇ ಕಣ್ ಮುಚ್ಕೊಂಡ್ ಸಹಿಸ್ಕೊಂಡಿದೀವಿ. ಈಗ್ಲಾದ್ರೂ ನಿಮ್ ಕಣ್ಣನ್ನ ತೆರೆಯಿರಿ ಅಜ್ಜಿ. ಇವ್ರನ್ನ ಈಗ್ಲೇ ಮನೆಯಿಂದ ಆಚೆ ಹಾಕೋಣ. ನಿನ್ಗೇನಾದ್ರೂ ಹುಚ್ಚ? ಹೌದು ದೊಡ್ಡಮ್ಮ, ಕಾವೇರಿ ಈ ಮನೆಗೆ ಬಂದಾಗಿಂದ ಈ ರೀತಿ ಅನಿಷ್ಟ ನಡೀತಾನೆ ಇದೆ. ಅಣ್ಣನ್ಗೆ ಕರೆಂಟ್ ಶಾಕ್ ಹೊಡಿಯೋದು, ಮಯೂರಿ ಎಂಗೇಜ್ಮೆಂಟ್ ನಿಂತೋಗೋದು, ಅಣ್ಣನ ಮೇಲೆ ಹತ್ಯೆ ಪ್ರಯತ್ನ ನಡೆಯೋದು, ಈ ರೀತಿ ಒಂದೆರಡಲ್ಲ ದೊಡ್ಡಮ್ಮ, ತುಂಬಾ ನಡೀತಾ ಇದೆ. ಇದೆಲ್ಲ ಸಾಲಲ್ಲ ಅಂತ ಈ ಪೂಜೆ ಮಾಡೋದಕ್ಕೂ ನಮಗೆ ಅಡ್ಡಿ ಆಗ್ತಾ ಇದೆ. ಅಮ್ಮವ್ರೆ, ಈ ಪೂಜೆ ನಿಲ್ಲಲ್ಲ. ಆ ದೀಪ ಆರ ಹೋಗಕ್ಕೂ ಮುಂಚೆ ಈ ಪೂಜೆನ ನಾನ್ ಪೂರ್ತಿ ಮಾಡ್ತೀನಿ. ನನ್ ಪ್ರಾಣ ಹೋದ್ರು ಈ ಪೂಜೆನ ಪೂರ್ತಿ ಮಾಡೇ ಮಾಡ್ತೀನಿ. ಹೇಗ್ ಮಾಡ್ತೀಯಾ? ಇನ್ ಸ್ವಲ್ಪ ಹೊತ್ತಲ್ಲೇ ದುರ್ಮುಹೂರ್ತಾನು ಶುರು ಆಗತ್ತೆ. ಹೂಗಳೇ ಇಲ್ಲ, ಪೂಜೆನ ಹೇಗ್ ಪೂರ್ತಿ ಮಾಡ್ತೀಯಾ? ನನಗ್ ಗೊತ್ತು, ಕಾವೇರಿ ಪೂಜೆನ ಪೂರ್ತಿ ಮಾಡೇ ಮಾಡ್ತಾಳೆ. ನನ್ಗ ನಂಬಿಕೆ ಇದೆ. ಅಮ್ಮ ಕಾವೇರಿ, ನೀನು ಏನಾದ್ರೂ ಮಾಡಿ ಈ ಪೂಜೆನ ಪೂರ್ತಿ ಮಾಡಮ್ಮ. ದೊಡ್ಡಪ್ಪ, ನೀವ್ ಯಾಕೆ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡ್ ಬರ್ತೀರಾ? ಅನಿಷ್ಟ ಆದ್ರೆ ನಮಗ್ ತಾನೇ ಕೆಟ್ಟದಾಗೋದು. ಆ ಹೂನ ಹುಡ್ಕೊಂಡ್ ಬರೋದು ಅಷ್ಟು ಈಸಿ ಅದ್ ಕೆಲ್ಸ ಅಲ್ಲ. ಒಂದ್ ವೇಳೆ ಹುಡುಕಿ ತಗೊಂಡ್ ಬಂದ್ರು ಅದು ಆಲ್ರೆಡಿ ಹಾಳಾಗೋಗಿರತ್ತೆ. ಅಕ್ಕ, ನಾನು ಹೋಗಿ ಆ ಹೂವನ್ನೆಲ್ಲ ತಗೋಬರ್ತೀನಿ. ನೀನ್ ಎಲ್ಲೋ ಇಟ್ಟಿ ಮರ್ತೋಗಿರ್ತೀಯ. ನಾನು ಈಗಲೇ ಬರ್ತೀನಿ. ನಾನು ಹೇಳಿದ್ನಲ್ಲ ಕಾವೇರಿ ಪೂಜೆ ಪೂರ್ತಿ ಮಾಡ್ತಾಳೆ ಅಂತ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಗೋಪೀವಲ್ಲಭಾಯ ನಮಃ.
ಅಜ್ಜಿ ಅಜ್ಜಿ ಚೇಳು. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಚೇಳು ಚೇಳು. ಅಯ್ಯೋ ದೊಡ್ಡಮ್ಮ, ಕಾವೇರಿ ಬೇಡಮ್ಮ. ಕಾವೇರಿ, ಅದು ತುಂಬಾ ವಿಷ ಅಮ್ಮ, ಬೇಡ. ಅಮ್ಮ, ದೀಪ ಆರಿ ಹೋಗೋದ್ರೊಳಗೆ ಈ ಪೂಜೆ ಪೂರ್ತಿ ಆಗ್ಬೇಕು. ಸರಿ ಪುರೋಹಿತ್ರೆ. ಅಮ್ಮ, ಆರತಿ ಬೆಳಗ್ಗೆ. ಅಮ್ಮ, ಇವಾಗ ಪೂಜೆ ಪೂರ್ತಿ ಆಯ್ತು. ನೀನು ಕೇಳ್ಕೊಂಡಿರೋ ಕೋರಿಕೆಯೆಲ್ಲ ಈಡೇರುತ್ತೆ. ಕಾವೇರಿ, ಯಾಕಮ್ಮ ನಾವಂದ್ರೆ, ಈ ಮನೆ ಅಂದ್ರೆ ಅಷ್ಟೊಂದು ಪ್ರೀತಿ ನಿನ್ಗೆ? ನಿನ್ನ ಪ್ರಾಣನೂ ಲೆಕ್ಕಿಸ್ದೆ ಹೀಗ್ ಮುಂದೆ ಬರ್ತೀಯಲ್ಲ ಧೈರ್ಯವಾಗಿ. ಆ ಪ್ರಾಣ ಇರೋವರೆಗೂ ಹಾಗೆ ನುಗ್ತಾ ಇರ್ತಾಳೆ ಅಜ್ಜಿ. ಅವಳ ಆಟನ ನಾನು ಬೇಗ ನಿಲ್ಲಿಸ್ತೀನಿ. ಕಾವೇರಿ, ನಾಳೆ ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ.
ಮನೆ ಮೊಮ್ಮಗಳು ನಾನು. ನನಗ್ ಒಂದ್ ಸರ್ಪ್ರೈಸ್ ಕೂಡ ಇಲ್ಲ. ನಿನ್ನೆ ಮೊನ್ನೆ ಬಂದವಳಿಗೆ ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್. ಏನಮ್ಮವ್ರೆ? ಅಲ್ಲಿವರೆಗೂ ವೇಟ್ ಮಾಡು. ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗೋಂತ ಸರ್ಪ್ರೈಸ್ ಕೊಡ್ತೀನಿ. ನಾಳೆ ನಿಮ್ಮ ಅಜ್ಜಿನ ಕರೆಸ್ತಾ ಇದ್ದೀನಿ ಕಾವೇರಿ. ಎಲ್ಲ ನಾಳೆ ಮಾತಾಡೋಣ. ಇವಳನ್ನ ದತ್ತು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಾ? ಈಗ್ಲೇ ತುಂಬಾ ತಡ ಆಗಿದೆ. ಬೇಗ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ. ಆಮೇಲೆ ಬಿಡು ಮಾಡ್ಕೊಂಡು ನಾನೇ ಕಾಲ್ ಮಾಡ್ತೀನಿ. ನಾನು ಹೇಳಿದ್ದೆಲ್ಲ ಬೇಗ ಪ್ರಿಪೇರ್ ಮಾಡಿ. ನೀವು ಹೋಗಿ ಅತ್ತೆ ಹತ್ರ ಮಾತಾಡಿ ಅವ್ರನ್ನ ಯಾಕೆ ಕರೆಸ್ತಾ ಇರೋದು, ನಮ್ಮ ಮಯೂರಿನ ಯಾವಾಗ ವಾರಸ್ತಾರಳನ್ನಂಗ್ ಮಾಡ್ತಾರೆ ಅಂತ ಕೇಳಿ. ಕೇಳ್ತೀನಿ ತಡಿ. ದೊಡ್ಡಮ್ಮ. ಏನು? ಏನಿಲ್ಲ ದೊಡ್ಡಮ್ಮ, ಮಯೂರಿ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ. ಮಯೂರಿ ಬಗ್ಗೆನಾ? ಹೌದು ದೊಡ್ಡಮ್ಮ, ಇಷ್ಟು ವರ್ಷ ಕಲ್ಯಾಣಿ ಬರ್ತಾಳೆ ಅಂತಾನೆ ಅನ್ಕೊಂಡಿದ್ವಿ, ಆದ್ರೆ ಬರ್ಲಿಲ್ಲ. ಬಂದಿದ್ ಕಲ್ಯಾಣಿ ಸುಳ್ಳು ಅಂತ ಆಗ್ಬಿಟ್ಲು. ಅದು ಸುಳ್ಳು ಅಂತ ಗೊತ್ತಾದ್ಮೇಲೂ ಮತ್ತೆ ಮಯೂರಿ ಮದುವೆ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ. ಈಗ ಕಾವೇರಿಯಿಂದನೂ ಮಯೂರಿ ಡಿಸ್ಟರ್ಬ್ ಆಗ್ತಿದ್ದಾಳೆ. ಸ್ವಲ್ಪ ಸಮಯ ಅವಳನ್ನ ಟ್ರಿಪ್ ಕಳಿಸ್ತೀನಿ ಅಂತ ಅಂದಾಗ ಕಾವೇರಿನ ಊರು ಕಳಿಸ್ತೀನಿ ಅಂತ ನೀವು ಹೇಳಿದ್ರಿ. ಈಗ ಕಾವೇರಿ ಮತ್ತೆ ಇಲ್ಲೇ ಇರೋ ಥರ ಕಾಣಿಸ್ತಿದ್ದಾಳೆ. ಈ ಪರಿಸ್ಥಿತಿನ ಈ ರೀತಿ ನೋಡಿಕೊಂಡು ಮಯೂರಿ ತುಂಬ ಡಿಸ್ಟರ್ಬ್ ಆಗ್ತಿದ್ದಾಳೆ ದೊಡ್ಡಮ್ಮ. ಅವಳಿಗೇನಾದರೂ ಆದರೆ ನಮಗೆ ತಡ್ಕೊಳಕ್ಕಾಗಲ್ಲ. ನೋಡು ಅಗ್ನಿದೇವ, ಕಾವೇರಿನ ಇಲ್ಲೇ ಇರು ಅಂತ ಯಾಕೆ ಹೇಳ್ತಿದ್ದೀನಿ ಅನ್ನೋದು ನಿನಗೂ ಗೊತ್ತು. ಅವಳಿಗೆ ಪ್ರಾಣಾಪಾಯ ಇದೆ ಅಗ್ನಿದೇವ. ನಮಗೋಸ್ಕರ ಪ್ರಾಣ ಕೊಡೋ ಅವಳ ಪ್ರಾಣನೇ ಅಪಾಯದಲ್ಲಿರುವಾಗ ಅವಳನ್ನ ಹೇಗ್ ಬಿಟ್ಬಿಡಕ್ಕಾಗತ್ತೆ? ಹಾಗಾದ್ರೆ ಕಾವೇರಿನ ಇಲ್ಲೇ ಇರಿಸ್ಕೋತೀರಾ? ಹೌದು. ಹಾಗಿರುವಾಗ ಮಯೂರಿಗೆ ಮನಃಶಾಂತಿ ಇರಬೇಕು ಅಂದ್ರೆ ಒಂದೇ ಒಂದು ದಾರಿ ಇದೆ ಅತ್ತೆ. ಏನದು? ಮಯೂರಿನ ವಾರಸ್ತಾರಳು ಅಂತ ಪ್ರಕಟಣೆ ಮಾಡಿ ಅವಳಿಗೆ ಸೇರ್ಬೇಕಾಗಿರೋ ಆಸ್ತಿಗಳನ್ನೆಲ್ಲ ಅವಳ ಹೆಸರಿಗೆ ಬರೆದುಕೊಡಿ ಅತ್ತೆ. ಅವಾಗ ಅವಳ ಪೊಸಿಷನ್ಗೆ ಒಂದು ಸೆಕ್ಯೂರಿಟಿನೂ ಇರುತ್ತೆ, ಅವಳು ಕೂಡ ಹ್ಯಾಪಿ ಆಗಿರ್ತಾಳೆ. ಹಾಗೆ ಮಾಡೋದಿಕ್ಕೆ ಇನ್ನೂ ಸಮಯ ಇದೆ. ಸಮಯ ಬಂದಾಗ ಏನಾಗಬೇಕೋ ಅದಾಗೇ ಆಗತ್ತೆ. ಕಾವೇರಿ ಅಜ್ಜಿನ ಯಾಕೆ ಕರೆಸ್ತಾ ಇದ್ದೀರಾ ದೊಡ್ಡಮ್ಮ? ಶಿವದೇವನ್ನ ಕಾಪಾಡಿದ್ದಕ್ಕೆ ಕಾವೇರಿಗೆ ನಾವೇನೂ ಮಾಡಲಿಲ್ಲ. ಇವಾಗೇನಾದ್ರೂ ಮಾಡಬೇಕು ಅನಿಸ್ತಿದೆ. ಕಾವೇರಿಗೆ ಒಬ್ಬ ಸಂಗಾತಿ ಬೇಕು. ಅದಕ್ಕೆ ಕಾವೇರಿಗೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿ ಕಳ್ಸೋವರೆಗೂ ಆ ಜವಾಬ್ದಾರಿನ ನಾವು ತಗೊಳ್ಳೋಣ ಅಂತ ಯೋಚಿಸ್ತೀವಿ. ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ನಡ್ಕೋತಾ ಇದ್ರೆ ಮಯೂರಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ನನಗೆ ಮಯೂರಿ ಜೀವನ ಎಷ್ಟು ಮುಖ್ಯನೋ ಕಾವೇರಿ ಜೀವನನೂ ಅಷ್ಟೇ ಮುಖ್ಯ. ಆದ್ರೂ ಕಾವೇರಿಗೆ ನಾವಿದೆಲ್ಲ ಸುಮ್ಮನೆ ಮಾಡ್ತಿಲ್ಲ. ಅವಳು ನಮಗ್ ಮಾಡಿರೋ ಬಹಳಷ್ಟು ಸಹಾಯಗಳಿಗೆ ಕೃತಜ್ಞತೆ ತೋರ್ಸಕ್ಕೆ ಹೀಗೆ ಮಾಡಬೇಕು ಅನ್ಕೊಂಡಿದ್ದೀನಿ. ನೀವಷ್ಟೆಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ. ಅವರಿಂದ ನಿಮಗೇನು ಅಪಾಯ ಆಗಲ್ಲ. ಅತ್ತೆನ ಇವರು ಯಾಕೆ ಕರೆಸ್ತಿದ್ದಾರೆ ಕಾವೇರಿ? ಮೊದ್ಲೇ ಅವರಿಗೆ ನಮ್ ಮೇಲ್ ಕೋಪ ಇದೆ. ಅವ್ರು ನಮ್ಮನ್ನ ನೋಡ್ತಿದ್ದ ಹಾಗೆ ಕೂಗಾಡಕ್ಕೆ ಶುರು ಮಾಡ್ತಾರೆ ಅಂತ ನನಗ್ ತುಂಬಾ ಭಯ ಆಗ್ತಿದೆ ಕಾವೇರಿ. ಅಮ್ಮ ಅವರು ಅಜ್ಜಮ್ಮನ್ನ ಯಾಕೆ ಕರೆಸ್ತಾ ಇದ್ದಾರೆ ಅಂತ ನನಗ್ ಗೊತ್ತಿಲ್ಲ. ಆ ವಿಷಯ ಅಮ್ಮವ್ರು ಕೂಡ ನಮ್ಮ ಹತ್ರ ಹೇಳಿಲ್ಲ.
ಸುಮ್ನೆ ನಾವ್ ಏನ್ ಬೇಕೋ ಹಾಗ ಅನ್ಕೊಳ್ಳೋದು, ಭಯ ಪಡೋದೆಲ್ಲ ಯಾಕಮ್ಮ? ಮೊನ್ನೆ ನಡೆದಿದ್ದನ್ನ ನೆನಪು ಮಾಡ್ಕೊಂಡ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅಮ್ಮ, ನೀನೇನು ಭಯ ಪಡ್ಬೇಡ. ಅಜ್ಜಮ್ಮ ಬಂದ್ಮೇಲೆ ಗೊತ್ತಾಗತ್ತಲ್ವಾ? ದೊಡ್ಡಮ್ಮ, ಅಮ್ಮವ್ರು ನಿಮ್ಮನ್ನ ಕರೀತಿದ್ದಾರೆ. ಕಾವೇರಿ, ಏನಾಯ್ತು ಇಷ್ಟು ಖುಷಿಯಾಗಿದ್ಯಾ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ದೊಡ್ಡಮ್ಮ? ಅಂದ್ರೆ ಏನು? ಪ್ರೇಮಿಗಳ ದಿನ ದೊಡ್ಡಮ್ಮ. ಪ್ರೇಮಿಗಳ ದಿನ ಆಗಿದ್ರೆ ಕಾವೇರಿ ಯಾಕೆ ಇಷ್ಟು ಸಂತೋಷವಾಗಿರ್ಬೇಕು? ಓ, ಫ್ಲೋ ಅಲ್ಲಿ ಹೇಳ್ಬಿಟ್ನಲ್ಲ. ಅದೇ ದೊಡ್ಡಮ್ಮ, ಕಾವೇರಿ ಅಕ್ಕ ತನ್ನ ಮನ್ಸಲ್ಲಿರೋ ಪ್ರೀತಿನೆಲ್ಲ ಅವಳು ಪ್ರೀತಿ ಮಾಡ್ತಿರೋ ಹುಡುಗನ್ಗೆ ಹೇಳ್ಕೊಳ್ಬೇಕಲ್ವಾ ದೊಡ್ಡಮ್ಮ? ಅದಕ್ಕೆ ಇಷ್ಟ ಹ್ಯಾಪಿ ಆಗಿರ್ಬೇಕು ಅಂತ ಹೇಳ್ತಿದ್ದೀನಿ. ಸರಿ ಕಾವೇರಿ, ನಾನು ಹೊರಡ್ತೀನಿ, ನೀವು ಬನ್ನಿ. ಏನು ಅಕ್ಕ ಅಕ್ಕ ಯಾರ ಮುಂದೆ ಏನೋ ಮಾತಾಡ್ತಿದ್ಯಾ? ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಸಾರಿ ಅಕ್ಕ, ಇನ್ ಯಾವತ್ತೂ ಹೀಗ್ ಮಾಡಲ್ಲ ಅಕ್ಕ. ನೀನ್ ಹೀಗೆ ಏನೇನೋ ಮಾತಾಡ್ತಿ ಅಂತ ಭಯ ಆಗ್ತಿದೆ. ಮೊದ್ಲು ನಿನ್ನ ಇಲ್ಲಿಂದ ಕಳಿಸ್ಬೇಕು. ಹಾಗ್ ಮಾತ್ರ ಮಾಡ್ಬೇಡ ಅಕ್ಕ, ಇನ್ ಯಾವತ್ತೂ ನಾನು ತಪ್ಪು ಮಾಡಲ್ಲ. ಅದ್ಬಿಡು, ನಿನ್ ಪ್ರೀತಿನ ಪೃಥ್ವಿ ಭಾವಂಗ್ ಹೇಳ್ತಿದ್ಯಾ ಇಲ್ವಾ? ನನ್ ಮಾತ್ ಕೊಟ್ಟಿದ್ಯಾ ಅಲ್ಲ, ನೆನ್ಪಿದ್ಯಾ? ನೀನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕೆ ಅವ್ರೇ ನಿಮ್ ಅಣ್ಣ ಅಲ್ಲ ಅಕ್ಕ, ಪೃಥ್ವಿ ಸಾಹೇಬ್ರು. ಏ ಗಣಿ, ವಕೀಲ್ ಸಾಹೇಬ್ರು ಕಲ್ಯಾಣಿನ್ ಬಿಟ್ಟು ಅವ್ರ ಮನ್ಸಲ್ಲಿ ಬೇರೆ ಯಾರಿಗೂ ಜಾಗ ಕೊಡಲ್ಲ ಅಂತ ಎಷ್ಟೋ ಸಲ ಬಿಡ್ಸ್ ಹೇಳಿದಾರೋ. ಹಾಗಿರೋ ವಕೀಲ್ ಸಾಹೇಬ್ರಿಗೆ ನಾನ್ ನಿಮ್ಮನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಗೋ ಹೇಳೋದು ತಪ್ಪು ಅಂತ ಅನ್ಸ್ತಿದೆ ಕಣೋ. ಅಕ್ಕ, ನೀನ್ ಹೇಳಿದ ಓಕೆ, ಆದ್ರೆ ಕಲ್ಯಾಣಿ ಇಲ್ಲ. ಇದಳೋ ಇಲ್ವೋ ಗೊತ್ತಿಲ್ಲ, ಇದ್ರೂ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಬಂದ್ರು ಪೃಥ್ವಿ ಸಾಹೇಬ್ರನ್ನ ಪ್ರೀತಿ ಮಾಡ್ತಿದ್ರಲ್ಲ ಇಲ್ವಂತ ಗೊತ್ತಿಲ್ಲ ಅಲ್ಲ ಅಕ್ಕ. ಅಂದಹಾಗೆ ನೀನ್ ಪ್ರೀತಿ ಮಾಡಿರೋದು ತಪ್ಪಲ್ಲ ಅಕ್ಕ. ನಿನ್ ಪ್ರೀತಿನ ಪೃಥ್ವಿ ಸಾಹೇಬ್ರ ಹತ್ರ ಹೇಳ್ಕೊಡೋದು ತಪ್ಪಲ್ವೇ ಅಲ್ಲ. ಪೃಥ್ವಿನ ಪ್ರೀತಿಸ್ತಾ ಇದ್ಯಾ ಕಾವೇರಿ? ನಾನ್ ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ದೆ. ನೀನ್ ಪೃಥ್ವಿಗೋಸ್ಕರ ಇಷ್ಟೆಲ್ಲ ನಾಟಕ ಆಡ್ದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಕ್ಕ, ನೀನೇನು ಯೋಚನೆ ಮಾಡ್ಬೇಡ ಅಕ್ಕ. ನಿನ್ ಪ್ರೀತಿ ಬಗ್ಗೆ ಪೃಥ್ವಿ ಸಾಹೇಬ್ರಿಗೆ ಹೇಳ್ತೀಯ ಅಲ್ವಾ, ಆಗ್ಲೇ ತಾನೇ ನಿನ್ ಮನ್ಸಲ್ಲಿರೋದು ಅವ್ರಿಗೆ ಗೊತ್ತಾಗೋದು. ಪೃಥ್ವಿ ಸಾಹೇಬ್ರಿಗೆ ಹೇಳ್ದಿರ ಎಷ್ಟ್ ದಿನ ಅಂತ ಹೀಗ್ ನೋವು ಪಡ್ತಾ ಇರ್ತೀಯ? ಅವ್ರಿಲ್ಲ ಅಂದ್ರೆ ಆಗ ಮಾತ್ರ ಪ್ರೀತಿ ಮಾಡೋದನ್ನ ನಿಲ್ಸಕ್ಕ. ಆದ್ರೆ ಈಗ ಮಾತ್ರ ನೀನು ಹೇಳದೆ ಇರ್ಬೇಡ ಅಕ್ಕ. ಖಂಡಿತವಾಗ್ಲೂ ಇವತ್ತು ನೀನ್ ಹೇಳಲೇಬೇಕು ಅಷ್ಟೇ. ಇವತ್ತು ಪ್ರೇಮಿಗಳ ದಿನ ಅಲ್ವಾ ಅಕ್ಕ? ಇವತ್ತ ನೀವ್ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನೀನ್ ಹೇಳಲೇಬೇಕಷ್ಟೇ. ನಾನು ರೆಡಿ ಮಾಡಿರೋ ಪ್ಲೇಸ್ಗೆ ಪೃಥ್ವಿ ಸಾಹೇಬ್ರನ್ನ ಕರ್ಕೊ ಬರ್ತೀನಿ, ನೀನು ಕೂಡ ಬಾ ಅಲ್ಲಿಗೆ, ಸರಿನಾ? ನಿಜವಾಗ್ಲೂ ಗಣಿ ಹೇಳೋ ತರ ವಕೀಲ್ ಸಾಹೇಬ್ರಿಗೆ ಹೇಳಿದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ ಅಲ್ವಾ? ಹೇಳ್ಬೇಕು ಅಂತ ಅನ್ನಿಸ್ತಿದೆ, ಆದ್ರೆ ತಪ್ಪು. ಏನಾಯ್ತು ಮಯೂರಿ? ಯಾಕೆ ಈ ತರ ಇದೆಯಾ? ಮಮ್ಮಿ, ನನ್ಗೊಂಥರ ಹುಚ್ಚಿಡಿತಾ ಇದೆ ಮಮ್ಮಿ. ನನ್ ರಕ್ತ ಎಲ್ಲ ಕುದೀತಾ ಇದೆ ಮಮ್ಮಿ. ಓ, ನನ್ ಮೈಯೆಲ್ಲ ಉರಿತಾ ಇದೆ. ಏನಾಯ್ತು? ಕಾವೇರಿ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ಹೌದು ಮಮ್ಮಿ.